ಕೋಲಾರ ಜಿಲ್ಲೆ ಮುಳಬಾಗಿಲು ತಾಲೂಕು ಕೆನರಾ ಬ್ಯಾಂಕ್ನಲ್ಲಿ ಕನ್ನಡಕ್ಕೆ ಪ್ರಾಧಾನ್ಯತೆ ಇಲ್ಲ. ಇಲ್ಲಿನ ನೂರಾರು ಕನ್ನಡಿಗರು ಮತ್ತು ಗ್ರಾಹಕರಿಗೆ ಅನ್ಯಾಯವಾಗಿದೆ. ಇದು ಖಂಡನೀಯ ಎಂದು ತಾಲೂಕು ರಕ್ಷಣಾ ವೇದಿಕೆಯಿಂದ ಬ್ಯಾಂಕ್ ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿರುವ ಘಟನೆ ಬೆಳಕಿಗೆ ಬಂದಿದೆ. ಬ್ಯಾಂಕ್ನಲ್ಲಿ ಕನ್ನಡಿಗರಿಗೆ ಉದ್ಯೋಗ ಇಲ್ಲದಂತಾಗಿದೆ. ಹಿಂದಿ ಹಾಗೂ ಇತರೆ ಭಾಷೆಗಳಿಗೆ ಮೊದಲ ಆದ್ಯತೆ ನೀಡಲಾಗುತ್ತಿದೆ. ಗ್ರಾಹಕರಿಗೆ ವಾರ ಕಳೆದರೂ ತನ್ನ ಖಾತೆಯಲ್ಲಿ ಇರುವ ಹಣ ಕೊಡಲು ಕೆನರಾ ಬ್ಯಾಂಕ್ ಸಿಬ್ಬಂದಿ ಅಧಿಕಾರಿಗಳು ನೀಡದೆ ವಂಚನೆ ಹಾಗೂ ಮೋಸ ಮಾಡುತ್ತಿದ್ದಾರೆ. ಹಣವನ್ನ ವಿತ್ಡ್ರಾ ಮಾಡಲು ಗ್ರಾಹಕರು ತಿಂಗಳುಗಟ್ಟಲೆ ಕಾಯುವಂತಾಗಿದೆ ಎಂದು ಬ್ಯಾಂಕ್ ವಿರುದ್ಧ ಆರೋಪಗಳ ಸುರಿಮಳೆಗೈದು ರಕ್ಷಣಾ ವೇದಿಕೆಯಿಂದ ಆಕ್ರೋಶ ವ್ಯಕ್ತಪಡಿಸಿ ಭಾರೀ ಹೈಡ್ರಾಮಾ ನಡೆಯಿತು. ನೋಡಿ ಸ್ವಾಮಿ, 3 ದಿವಸದಿಂದ ಹಾಸ್ಪಿಟಲ್ ಹೋಗೋಕೆ ಇವ್ರಿಗೆ ಕೊಟ್ಟೋಗಲ್ಲ. ಅವ್ರಿಗೆ ಅದಕ್ಕೆ ಅಂತ ಇನ್ನೊಂದು ಕೀ ನೋಡ್ತಾ ಇದ್ದೀನಿ. ಪಾಪ ಅವ್ರು ನಿಂತ್ಕೊಳಕ್ ಆಗ್ತಾ ಇಲ್ಲ. 3 ದಿವಸದ ಆಚರಿಸಿದ್ರೆ ಇವ್ರಿಗೆ ಹೆಂಡತಿ ಮಕ್ಳಿಲ್ವಾ? ಇವ್ರ ಹೆಂಡತಿ ಕಾಯಿಸಿದ್ರೆ ಇವ್ರಿಗೆ ಒಳ್ಳೆ ಕಾಯಿಲೆ ಬರುತ್ತೆ. ಇವ್ರಿಗೆ ಕಾಲೇನಾದ್ರೂ ಅಲ್ಲಿ ಇನ್ಫೆಕ್ಷನ್ ಆದ್ರೆ ಕಾಲು ತೆಗಿಬೇಕಲ್ಲ. 3 ದಿವಸ ಬೇಕಲ್ಲ. ಅವ್ರ ದುಡ್ಡು ಅವ್ರು ಎತ್ಕೊಳ್ಳಕ್ಕೆ ಎಲ್ಲ ಹಿಂದಿ ಅವ್ರು ಬರ್ತಾರೆ, ಇಲ್ಲ ತಮಿಳ್ನಾಡು ಅವ್ರು ಬರ್ತಾರೆ, ಇಲ್ಲ ಇನ್ನು ರಾಜಸ್ಥಾನ ಈ ಕಡೆಯಿಂದ ಬರ್ತಾರೆ. ನಮ್ಮ ಕರ್ನಾಟಕ ಬರೋದು ಇದುವರೆಗೂ ನಾನು ನೋಡೇ ಇಲ್ಲ. ಬರ್ಬಾರ್ದಕ್ಕೆ ಎಲ್ಲ ಬೇಕಲ್ಲಿ ಅದೇ ಕನ್ನಡಿಗ ಬಂದ್ರೆ ನನ್ನ ಕಷ್ಟ ಕಾಣ್ತಾ ಇತ್ತು. ಅವ್ರು ಸ್ಪಂದಿಸ್ತಾ ಇದ್ರು. ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಬೇಕೇ ಬೇಕು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.